ಧಾರವಾಡ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜನ. ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗ್ತಾ ಇದೆ, ರೈತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಕಾರಣಕ್ಕಾಗಿ ಬೆಳೆಯನ್ನೇ ನಾಶ ಮಾಡ್ತಾ ಇದ್ದಾರೆ ರೈತರು. ಧಾರವಾಡದಲ್ಲಿ ಇದೀಗ ಮಳೆ ಇಲ್ಲದೆ ಬೆಳೆಯೇ ನಾಶಪಡಿಸುತ್ತಿದ್ದಾರೆ. ಧಾರವಾಡ ತಾಲೂಕಿನ ಕಬ್ಬೆನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಉಮೇಶ್ ಕುರುಗುಂದ ಅನ್ನುವ ರೈತನಿಗೆ ಸೇರಿದಂತಹ ಜಮೀನು. ಈ 10 ಎಕರೆ ಜಮೀನಿನಲ್ಲಿ ಬಿತ್ತನೆಯನ್ನ ಮಾಡಿದ್ರು ರೈತ. ಉದ್ದಿನ ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಸಕಾಲಕ್ಕೆ ಮಳೆ ಆಗದೆ ಉದ್ದಿನ ಬೆಳೆ ಒಣಗ್ತಾ ಇದೆ. ಬೆಳೆಯನ್ನೇ ಉಳುಮೆ ಮಾಡಿ, ಅಂದ್ರೆ ಅಲ್ಲಿ ಮಾಡಿದಂತಹ ಉಳುಮೆ ಇದೆಯಲ್ಲ ಅದನ್ನೇ ನಾಶ ಮಾಡಿದ್ದಾನೆ ರೈತ. ಈಗ ಪ್ರತಿ ಎಕರೆಗೆ 10 ರಿಂದ 12 ಸಾವಿರ ಖರ್ಚು ಮಾಡಿದ್ದ ರೈತ ಇದೀಗ ಕಂಪ್ಲೀಟ್ ಆಗಿ ಬೆಳೆಯನ್ನ ನಾಶಗೊಳಿಸಿದ್ದಾನೆ. ಸರ್ಕಾರ ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಸಕಾಲಕ್ಕೆ ಮಳೆಯಾಗದೆ ಈಗ ಬೆಳೆ ಒಣಗ್ತಾ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬೆಳೆಯನ್ನ ಆತ ಏನು ಉಳುಮೆ ಮಾಡಿದ್ದ ಅದನ್ನೇ ಈಗ ನಾಶ ಮಾಡಿದ್ದಾನೆ ರೈತ. ಪ್ರತಿ ಎಕರೆಗೆ 10 ರಿಂದ 12 ಸಾವಿರ ರೂಪಾಯಿ ಖರ್ಚನ್ನ ಮಾಡಿದ್ದ ರೈತ. ಇದೀಗ ಒಂದು ಕಡೆ ಮಳೆನೇ ಇಲ್ಲ, ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದೆ, ಭೂಮಿ ಒಣಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾಗೂ ಕೂಡ ಇದರಿಂದ ಫಸಲು ಬರುವ ನಿರೀಕ್ಷೆ ಇಲ್ಲ ಅಂತ ಹೇಳಿ ರೈತ ಅಲ್ಲಿ ತಾನು ಬೆಳೆದಂತಹ ಬೆಳೆಯನ್ನೇ ನಾಶಗೊಳಿಸಿರುವಂತಹ ಘಟನೆ ಧಾರವಾಡದ ಕಬ್ಬೆನೂರಿನಲ್ಲಿ ನಡೆದಿದೆ. ಸೂಕ್ತ ಪರಿಹಾರ ಕೊಡಬೇಕು ಅನ್ನುವ ಆಗ್ರಹವೂ ಕೇಳಿ ಬಂದಿದೆ. ಉದ್ರಿ ಈಗ ಬೆಳೆ ಬರ್ಲದಕ್ಕೆ 10 ಎಕರೆ ಉದ್ದು ಹಾಕ್ಯವ್ರಿ, ಅದನ್ನ ಹರ್ಕಾಕತ್ತೇವ್ರಿ. ನಾವೀಗ ಈಗ 2 ಮೈ ನೀರು ಹಾಕ್ಸೇವ್ರಿ, 1 ಮೈ ಎಣ್ಣೆನೂ ಹೊಡೆದೇವ್ರಿ. ಇಟ್ಟಲ್ಲಿ ಅದು ಎತ್ತರ ಬರ್ಬೇಕಾಗಿತ್ತು ರೀ, ಬಂದಿಲ್ಲ ಸರ್. ಅದಕ್ಕೆ ನಾವು ಅದನ್ನ ಹರಿಗೆ ಮುಂದಿನ ಪೀಕಿಗೆ ಹದ ಮಾಡ್ಕೊಕ್ತೇವ್ರಿ. ನಾವು 10-12 ಸಾವಿರ ರೂಪಾಯಿ ಬರ್ತೈತೆ ರೀ ಸರ್ ಎಕರೆ. ಅಂದ್ರೆ ಬೀಜ ಗೊಬ್ಬರ 1 ಚೀಲ ಗೊಬ್ಬರ ಹಾಕ್ತೇವ್ರಿ, ಇದನ್ನ ಮಾಡ್ತೇವಿ, ಮತ್ತು ಎಣ್ಣೆ ಹೊಡಿತೇವ್ರಿ. ಎಲ್ಲ 10-12 ಸಾವಿರ ರೂಪಾಯಿ ಬರ್ತೈತೆ ರೀ ಈಗ ಸರ್. ಸಂಕಟ ಆಕತ್ರಿ, ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಸರ್. ಮತ್ತು ಈಗ ಅದು ಮುಂದೆ ಹುಲ್ಲು ಬೆಳೆದೈತ್ರಿ. ಈಗ ಅದು ಬಿಟ್ಟಿ ಒಂದು ಹುಲ್ಲು ಬೆಳೆದ ಮುಂದಿನ ಪಿಕ್ಕಿಗೂ ಅನುಕೂಲ ಆಗೋಲ್ಲ ಸರ್. ಈಗ ನಮ್ಗೆ 10 ಎಕರೆ ಉದ್ದು ಬೆಳೆದೇವ್ರಿ. ಅದಕ್ಕೆ 1 ಮೈ ಎಣ್ಣೆನೂ ಹೊಡೆದೇವ್ರಿ. ಈಗ ಕಳೆ ತೆಗಿಸ್ಬೇಕಂದ್ರೆ ಮಳೆ ಆಗಿಲ್ಲ ರೀ, ಅದ್ರ ಸಂಬಂಧಾಗಿ ಹರ್ಗಾಕತ್ತೇವ್ರಿ. ಈಗ 1 ಎಕರೆಗೆ 10 ರಿಂದ 11 ಸಾವಿರ ರೂಪಾಯಿ ಖರ್ಚಾಗೈತೆ ರೀ. ಯಾಕಂದ್ರೆ ಅದು ಈಗ ಒಂದು ಮೊಣಕಾಲು ಮಟ್ಟ ಬೆಳಿಬೇಕಿತ್ತು ರೀ. ಅದು ಮಳೆ ಆಗಲಿಲ್ಲಲ್ಲ, ಅದಕ್ಕೆ ಬೆಳೆದಿಲ್ಲ ರೀ. ಅದು ಆ ಕಾರಣ ಆಗಿ ಹರ್ಗಾಕತ್ತೇವ್ರಿ. ಭಾಳ ಮನಸ್ಸಿಗೆ ನೋವಾಗೈತೆ ರೀ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಮಳೆ ಸರಿಯಾಗಿಲ್ಲ, ನಾವು ಉಳುಮೆ ಮಾಡಿದಂತಹ ಬೆಳೆ ಕೂಡ ಫಸಲು ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಬೆಳೆಯನ್ನೇ ನಾಶ ಮಾಡಿದ್ದಾರೆ. ಆದರೆ ಅಟ್ಲೀಸ್ಟ್ ಏನಾದರೂ ಕಾಯುವಂತಹ ನಿರೀಕ್ಷೆ ಇತ್ತ, ಮಳೆ ಬರಬಹುದು ಅನ್ನೋಂತಹ ಆಶಾಭಾವನೆ ಏನಾದರೂ ಇಟ್ಕೋಬಹುದಾಗಿತ್ತ? ಅಲ್ಲಿ ಏನು ಹೇಳ್ತಾರೆ ರೈತರು? ಹೌದು ನವಿತಾ ಜೈನ್, ಈಗಾಗಲೇ ಕೂಡ ವರುಣ ಮುಗಿಸಿಕೊಂಡಿರುವ ಪರಿಣಾಮದಿಂದ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಬೆಳೆಗಳು ಕೂಡ ಕುಂಠಿತಗೊಂಡಿದೆ ಅಂತ ಹೇಳ್ಬೋದು. ಮುಂಗಾರಿನಲ್ಲಿ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಏನಂದ್ರೆ ಉದ್ದು, ಹೆಸರು, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನ ಬಿತ್ತನೆ ಮಾಡ್ತಾ ಇದ್ರೆ. ಆದ್ರೆ ಬಿತ್ತನೆಯ ಪ್ರಾರಂಭದಲ್ಲಿ ಏನಂತಂದ್ರೆ ಉತ್ತಮವಾದಂತ ಮಳೆ ಸುರಿದಿತ್ತು. ಈ ವಿಚಾರವಾಗಿ ಬಿತ್ತನೆ ಮಾಡಿದಂತ ರೈತರಿಗೆ ಉತ್ತಮ ಫಸಲು ಬರುತ್ತೆ ಎಂಬ ಕನಸನ್ನ ಕಂಡಂತ ರೈತರಿಗೆ ವರುಣ ಮುನಿಸಿಕೊಂಡ್ರಿಂದ ಬಿಗ್ ಶಾಕ್ ಆಗಿದೆ ಅಂತ ಹೇಳ್ಬೋದು. ಇದೊಂದ್ ಕಡೆ ಬಿತ್ತನೆ ಮಾಡಿದ ರೈತರು ಈಗಾಗಲೇ ಅಂತಂದ್ರೆ ಉತ್ತಮವಾಗಿ ಬೆಳೆ ಬೆಳೆದಿರಬೇಕಾಗಿತ್ತು ಈ ಸಂದರ್ಭದಲ್ಲಿ. ಆದ್ರೆ ಮಳೆಯ ಕೊರತೆಯಿಂದ ಬೆಳೆ ಕೂಡ ಏನಂತಂದ್ರೆ ಕುಂಠಿತವಾಗಿರೋದ್ರಿಂದ ಮುಂಬರುವ ಬೆಳೆಗಳಿಗೂ ಕೂಡ ಒಂದು ಸಮಸ್ಯೆ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ರೈತರು ಕೂಡ ತಾವು ಬೆಳೆದಂತಹ ಉದ್ದಿನ ಬೆಳೆಯನ್ನ ಧಾರವಾಡ ತಾಲೂಕಿನ ಕಬ್ಬೆನೂರು ಗ್ರಾಮದ ಉಮೇಶ್ ಎಂಬ ರೈತರು ಕೂಡ 10 ಎಕರೆಯಲ್ಲಿ ಉತ್ತನ ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಆದ್ರೆ ಮಳೆಯ ಕೊರತೆಯಿಂದ ಇಡೀ ಸಂಪೂರ್ಣ ಬೆಳೆ ಕುಂಠಿತವಾಗಿರೋದ್ರಿಂದ ತಮ್ಮ ಟ್ರ್ಯಾಕ್ಟರ್ನಿಂದ ಮೂಲಕವೇನು ಬೆಳೆ ನಾಶ ಮಾಡಲು ಮುಂದಾಗಿದ್ದಾರೆ. ಇದೇ ರೀತಿಯಾಗಿ ಧಾರವಾಡ ತಾಲೂಕಿನ ಹಲವಾರು ಗ್ರಾಮದ ರೈತರು ಕೂಡ ಹೆಸರು ಮತ್ತು ಉದ್ದಿನ ಬೆಳೆಯನ್ನ ನಾಶ ಮಾಡಿ ಮುಂದಿನ ಬೆಳೆಗೆ ಮುಂದಾಗೋಕೆ ಕೂಡ ಈ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.